ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ನಾವು ನಿನ್ನೆ ಏನು ನೋಡಿದ್ವಿ, ಫಂಕ್ಷನ್ ಹೆಂಗೆ ಬರೆಯೋದು ಅಂತ ಗೊತ್ತಾಯಿತು. ಹೆಂಗಪ್ಪ ಬರೆಯೋದು? ಡೆಫ್ ಅನ್ನೋ ಕೀವರ್ಡ್ ಯೂಸ್ ಮಾಡಬೇಕು. ಪೈಥಾನಿಗೆ ಅವಾಗ ಅರ್ಥ ಆಗುತ್ತೆ ನಾನು ಫಂಕ್ಷನ್ ಬರೀತಾ ಇದ್ದೀನಿ ಅಂತ. ಮೀನಿಂಗ್ಫುಲ್ಲಾಗಿ ಒಂದು ನೇಮ್ ಕೊಡಬೇಕು, ಪ್ಯಾರಾಮೀಟರ್ ಇದ್ದರೆ ಪ್ಯಾರಾಮೀಟರ್ ಕೊಡಬೇಕು, ಬಿಸ್ನೆಸ್ ಲಾಜಿಕ್ ಇಲ್ಲಿ ಬರೀಬೇಕು, ಡಾಕ್ ಸ್ಟ್ರಿಂಗ್ ಕೂಡ ಯೂಸ್ ಮಾಡಬೇಕು. ಯಾಕಂದರೆ ನೀವು ಬರೆಯೋ ಫಂಕ್ಷನು ಬೇರೆ ಡೆವಲಪರ್ ಯೂಸ್ ಮಾಡಿದಾದ್ರೆ ಅವನಿಗೆ ಕ್ಲಿಯರಾಗಿ ಅರ್ಥ ಆಗಬೇಕು. ಆಮೇಲೆ ಡೇಟಾನ ರಿಟರ್ನ್ ಮಾಡ್ತೀರಾ. ರಿಟರ್ನ್ ಕಳಿಸ್ಲಿಲ್ಲ ಅಂದರೆ ನನ್ನಂತ ಡಿಫಾಲ್ಟಾಗೆ ಪೈಥಾನ್ ಕನ್ಸಿಡರ್ ಮಾಡುತ್ತೆ ಅಂತ ಗೊತ್ತಾಯಿತು. ಹೆಂಗೆ ಕಾಲ್ ಮಾಡೋದಪ್ಪ? ಹಿಂಗೆ ಕಾಲ್ ಮಾಡಬೇಕು ಈ ಪರ್ಟಿಕ್ಯುಲರ್ ಫಂಕ್ಷನ್ ನೀವು ಬರ್ದಿರೋದ್ರೇನು ಅಂತ ಗೊತ್ತಾಯಿತು. ಅದು ಒಂದು ವೇರಿಯೇಬಲ್ ಸ್ಟೋರ್ ಆಗುತ್ತೆ, ಪ್ರಿಂಟ್ ಆಗುತ್ತೆ. ಓಕೆ, ಆಮೇಲೆ ನಮ್ಮ ವೇರಿಯೇಬಲ್ ಹೆಂಗೆ ಆಕ್ಸೆಸ್ ಮಾಡೋದು ಪೈಥಾನ್ ಅನ್ನೋದಕ್ಕೆ ಒಂದು ರೂಲ್ ಇದೆ, LEGB ರೂಲ್ ಅಂತ ಇದೆ. ಇವಾಗ ಸೇಮ್ ವೇರಿಯೇಬಲ್ ನೇಮ್ ನೀವು ಗ್ಲೋಬಲಲ್ಲಿ ಲೋಕಲಲ್ಲಿ ಹಾಕಿದ್ರು ಕೂಡ ಯಾವುದನ್ನ ತೊಗೊಳ್ಬೇಕು ಅಂತ ಹೇಳೋಕ್ಕೆ ಒಂದು ರೂಲ್ ಇದೆ. ಅದೇ ರೂಲಿಗೆ LEGB ರೂಲ್ ಅಂತ ಹೇಳ್ತೀವಿ. ಎನ್ನೇ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದಕ್ಕೆ ಪ್ರಿಂಟಿಂದ ಎಕ್ಸಾಂಪಲ್ ಕೂಡ ಕೊಟ್ಬಿಟ್ಟಿದೆ ನಿಮಗೆ. ಆಮೇಲೆ ಫಂಕ್ಷನ್ ಇಸ್ ಎ ಫಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಅಂತ ತಿಳ್ಕೊಂಡ್ವಿ. ಫಸ್ಟ್ ಕ್ಲಾಸ್ ಅಂತ ಕರಿಬೇಕಂದ್ರೆ 4 ರೂಲ್ಸ್ ಇತ್ತು, ಅವೆಲ್ಲ ಸ್ಯಾಟಿಸ್ಫೈ ಆದರೆ ಮಾತ್ರ ಫಸ್ಟ್ ಕ್ಲಾಸ್ ಅಂತ ಕರೀತಾರೆ ಅಂತ ಗೊತ್ತಾಯಿತು. ಬಟ್ ಪೈಥಾನಲ್ಲಿ ಯಾಕೆ ಇದನ್ನು ಫಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಅಂತ ಎತ್ತಿ ಹಿಡಿತಾ ಇದ್ದಾರೆ ಅಂದರೆ ಇದು ಒನ್ ಆಫ್ ದ ಲ್ಯಾಂಗ್ವೇಜು ಫಸ್ಟ್ ಕ್ಲಾಸ್ ಆಬ್ಜೆಕ್ಟ್ಗೆ ಸಪೋರ್ಟ್ ಮಾಡೋದು. ಬೇರೆ ಲ್ಯಾಂಗ್ವೇಜಸ್ಸು ಮೆಜಾರಿಟಿ ಸಪೋರ್ಟ್ ಮಾಡಲ್ಲ ಇದಕ್ಕೆ ಅನ್ನೋ ಎತ್ತಿ ಹಿಡಿಯೋದಕ್ಕೆ ಫಸ್ಟ್ ಕ್ಲಾಸ್ ಅಂತ ಎಕ್ಸ್ಪ್ಲಿಸಿಟಾಗಿ ಹೇಳ್ತಾ ಇದ್ದಾರೆ ಅಂತ ನಿಮಗೆ ನೆನ್ನೆ ಗೊತ್ತಾಗೋಯ್ತು. ಇದು ಗೊತ್ತಾದ್ಮೇಲೆ ಮತ್ತೇನು ಫಂಕ್ಷನ್ ಕಲಿಬೇಕಲ್ಲ, ಮುಗೀತಲ್ಲ ಅಂತ ಅನ್ಕೋಬೋದು ನೀವು. ಬಟ್ ಆದರೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ. ಏನು ಇಲ್ಲಿ ನೋಡಿ, ಇವಾಗ ಪ್ರಿಂಟ್ ಎ ಅಂತ ಹಾಕಿದ್ರೆ ಪ್ರಿಂಟ್ ಆಗ್ತಾ ಇದೆ. ಆಯ್ತಾ, ಪ್ರಿಂಟ್ ABC ಅಂತ ಹಾಕಿದ್ರು ಪ್ರಿಂಟ್ ಆಗ್ತಾ ಇದೆ. ಬಟ್ ನಿಲ್ಲಿ ನೋಡಿ, ನೀವು ಎಷ್ಟು 3 ಆರ್ಗ್ಯುಮೆಂಟ್ ಕಳಿಸ್ಬಿಟ್ಟಿದ್ದೀರಾ ನೀವು, ಬಟ್ ಸ್ಟಿಲ್ ಅದು ಪ್ರಿಂಟ್ ಆಗ್ತಾ ಇದೆ. ಬಟ್ ನಿಮ್ದ್ರಲ್ಲಿ ಹಂಗಲ್ಲ, ನಿಮ್ದು 2 ಆರ್ಗ್ಯುಮೆಂಟ್ ಇದ್ರೆ 2 ಕಳಿಸ್ಬೇಕು ನೀವು, ಜಾಸ್ತಿ ಕಳ್ಸಂಗಿಲ್ಲ ಅದಕ್ಕೆ ಅಲ್ವಾ. ಬಟ್ ಇವ್ರು ಹೆಂಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ ಮತ್ತೆ ಮಲ್ಟಿಪಲ್ ಕಳಿಸಿದ್ರು? ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಇದು ಡಿಕ್ಷನರಿ ಅಲ್ಲನಪ್ಪ. ಡಿಕ್ಷನರಿನ ಆಕ್ಸೆಸ್ ಮಾಡಬೇಕಂದ್ರೆ .get ಅಂತ ಹಾಕ್ತೀರಾ, ನೇಮು ಕಳಿಸ್ತಿದ್ದೀರಾ, ಇಲ್ಲಿ ಏಜು ಕಳಿಸ್ತೀರಾ, ಮತ್ತು ಇವಾಗ ಏಜಿನ ವ್ಯಾಲ್ಯೂನೂ ಕಳಿಸ್ತಾ ಇದ್ದೀರಾ. ನೋಡಿ, ಇಲ್ಲಿ 1 ಆರ್ಗ್ಯುಮೆಂಟು, ಇಲ್ಲಿ 2 ಆರ್ಗ್ಯುಮೆಂಟು. ಅದು ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಅದೇ ಇವತ್ತಿನ ಸೀರೀಸಲ್ಲಿ ನಾವು ಕಲಿಯೋಕ್ಕೆ ಹೋಗ್ತಾ ಇರೋದು. ಹೌ ಡು ದೇ ಹ್ಯಾಂಡಲ್ ಎನಿ ನಂಬರ್ ಆಫ್ ಇನ್ಪುಟ್ ಅನ್ನೋದು ಕಂಡುಹಿಡಿತಿದ್ದೀವಿ ಇವತ್ತು. ಹೌ ಕ್ಯಾನ್ ಬಿ ಬಿಲ್ಡ್ ಎ ಫಂಕ್ಷನ್ ಲೈಕ್ ದ್ಯಾಟ್, ಅವ್ರ ಥರ ಹೆಂಗೆ ಬರೆಯೋದು ಅಂತ ಕಂಡುಹಿಡಿತೀವಿ. ದಟ್ಸ್ ವಾಟ್ ವಿಲ್ ಲರ್ನ್ ಟುಡೇ. ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬರೋದೆ ಡಿಫಾಲ್ಟ್ ಪ್ಯಾರಾಮೀಟರ್ ಅಂತ. ಆ ಹೆಸರಲ್ಲೇ ಆನ್ಸರ್ ಇದೆ. ಏನು, ಫಾರ್ ಎಕ್ಸಾಂಪಲ್ ನೀವೇನಾರು ಆರ್ಗ್ಯುಮೆಂಟ್ ನೀವು ಕಳಿಸ್ಲಿಲ್ಲ ಅಂದರೆ ಡಿಫಾಲ್ಟ್ ವ್ಯಾಲ್ಯೂ ಅದೇ ತೊಗೊಬಿಡುತ್ತೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೇಮ್ ಕಳಿಸ್ಬೇಕು ನೀವು, ಆಯಿತಾ, ನೀವು ಇಲ್ಲಿ ಕಳಿಸ್ತಾ ಇಲ್ಲ, ಡೈರೆಕ್ಟಾಗಿ ಕಾಲ್ ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ಅದ್ರ ಡಿಫಾಲ್ಟ್ ವ್ಯಾಲ್ಯೂ ಗೆಸ್ಟ್ ಅಂತ ತೊಗೊಂಡು ಅದು ಪ್ರಿಂಟ್ ಮಾಡುತ್ತೆ. ಬಟ್ ಇಲ್ಲೊಂದು ಸಣ್ಣ ರೂಲ್ ಇದೆ, ಆಯಿತಾ. ನಿಮ್ಗೆ ಅನ್ಕಾನ್ಷಿಯಸ್ಲಿ ನೀವು ಈ ರೂಲ್ನ ಫಾಲೋ ಮಾಡ್ತಿರ್ತೀರ. ನಿಮಗೆ ಪೈಥಾನ್ ಮುಂಚೆನೇ ಗೊತ್ತಿದ್ರೆ, ನಿಮ್ಗೆ ಗೊತ್ತಿಲ್ಲ ಅಂತ ಲಕ್ಷಿಸ್ಬಿಟ್ಟು ನಾನು ಹೇಳ್ತೀನಿ ಇವಾಗ. ಏನು, ಡೆಫ್ ಇವಾಗ ಕ್ರಿಯೇಟ್ ಮಾಡ್ತೀರಾ, ಡಿಫಾಲ್ಟ್ ಯಾವಾಗಲೂ ವ್ಯಾಲ್ಯೂ ನೀವು ಇಲ್ಲಿ ಕೊಡಬೇಕು, ಆಯಿತಾ. ಇಲ್ಲಿಂದ ನೀವೇನೋ ಕೊಟ್ಬಿಟ್ರಿ ಅಂದರೆ ಇಲ್ಲಿ ಈ ಥರ ನಿಮಗೆ ಎರರ್ ಬರುತ್ತೆ, ಸಿಂಟ್ಯಾಕ್ಸ್ ಎರರ್. ಟ್ರೈ ಮಾಡಿದರೆ ಯಾವ ಥರ ಇದನ್ನು ಟ್ರೈ ಮಾಡಿ, ನಿಮ್ಗೆ ಎರರ್ ಬರ್ತಾ ಇರುತ್ತೆ ಏನಕ್ಕೆ ಅಂತಲೇ ಗೊತ್ತಾಗಲ್ಲ. ಇದಕ್ಕೆ ಒಂದು ಸಣ್ಣ ರೂಲ್ ಇದೆ. ಡಿಫಾಲ್ಟ್ ಪ್ಯಾರಾಮೀಟರ್ಗಳಿದ್ದಾಗ ಇದನ್ನು ತಲೆಯಲ್ಲಿ ಬರಲಿ ನಿಮಗೆ ಫಸ್ಟು, ಓಕೆನಾ. ಅಲ್ಲಪ್ಪ, ನಿನ್ನ ಎಕ್ಸಾಂಪಲಲ್ಲಿ ಸ್ಟ್ರಿಂಗ್ ಕೊಟ್ಟು ಇನಿಷಿಯಲೈಸ್ ಮಾಡಿಬಿಟ್ಟೆ. ಬಟ್ ಏನಂದರೆ ಪ್ರೊಡಕ್ಷನ್ ಹಂಗೆ ವರ್ಕ್ ಆಗುತ್ತಾ? ಲಿಸ್ಟ್ ಕೊಡಬೇಕಾಗುತ್ತೆ, ಡಿಕ್ಷನರಿ ಕೊಡಬೇಕಾಗುತ್ತೆ, ಮ್ಯೂಟೇಬಲ್ ಡೇಟಾ ಟೈಪ್ಸ್ ಕೊಡಬೇಕಾಗತ್ತೆ. ಅವಾಗ ಹೆಂಗೆ ಕೊಡೋದು? ನೀವು ಅಂದ್ಕೊಂಡು ಇವಾಗ ಏನು ಮಾಡಿಬಿಡ್ತೀರಾ, ಲಿಸ್ಟಿಗೆ ಎಂಟಿ ಕೊಟ್ಬಿಡ್ತೀರಾ ಈ ಥರ ಒಂದು ಫಂಕ್ಷನ್ನಿಗೆ. ಅವಾಗ ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇರ್ತೀರಾ ನೀವು, ಪ್ರತಿ ಸತಿ ಫಂಕ್ಷನ್ ಕಾಲ್ ಆದಾಗ ಇದು ಫಸ್ಟ್ ಇನಿಷಿಯಲೈಸ್ ಆಗುತ್ತೆ, ಆಮೇಲೆ ಅಪೆಂಡ್ ಆಗುತ್ತೆ, ಇನಿಷಿಯಲೈಸ್ ಆಗುತ್ತೆ, ಅಪೆಂಡ್ ಆಗುತ್ತೆ ಅಂತ ಅಂದ್ಕೊತಿರ್ತೀರ. ಅವಾಗ ಏನು ಮೀನಿಂಗು, ಒಂದು ಸತಿ ಇವಾಗ ಫಂಕ್ಷನ್ ಕಾಲ್ ಮಾಡಿದ್ರೆ ಆ್ಯಪಲ್ ಅನ್ನೋದು ಇವಾಗ ಅಪೆಂಡ್ ಆಯಿತು, ಓಕೆನಾ, ಅದು ಹಿಂಗೆ ಪ್ರಿಂಟ್ ಆಯಿತು. ಇವಾಗ ನೆಕ್ಸ್ಟ್ ಸತಿ ಬನಾನಾ ಅಂತ ಬಂದಾಗ ಆ್ಯಪಲ್ ಹೋಗಿರುತ್ತೆ, ಯಾಕಂದರೆ ಇನಿಷಿಯಲೈಸ್ ಆಗಿದೆಯಲ್ಲ, ಮತ್ತು ಇವಾಗ ಬನಾನಾ ಅಂತ ಅಷ್ಟೇ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ಪೈಥಾನಿಗೆ ವರ್ಕ್ ಆಗಲ್ಲ. ಪೈಥಾನ್ ಇನಿಷಿಯಲೈಸ್ ಮಾಡೋದು ಒಂದೇ ಸತಿ ಮ್ಯೂಟೇಬಲ್ನ. ನೋಡಿ, ಇದು ಮ್ಯೂಟೇಬಲ್ ಅಲ್ವಾ, ಇದು ಒಂದೇ ಸತಿ ಇನಿಷಿಯಲೈಸ್ ಮಾಡೋದು, ಆಮೇಲೆ ಅದು ಆ್ಯಡ್ ಆಗ್ತಾ ಹೋಗುತ್ತೆ, ಡಿಫಾಲ್ಟ್ ವ್ಯಾಲ್ಯೂನೇ ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡಿಫಾಲ್ಟ್ ವ್ಯಾಲ್ಯೂ ಇದಾಗಿರುತ್ತೆ, ನೆಕ್ಸ್ಟ್ ಆ್ಯಡ್ ಮಾಡಿದ್ರೆ ಇದಕ್ಕೆ ಆ್ಯಡ್ ಆಗುತ್ತೆ ಹೊರತು ಮತ್ತೆ ಅದು ಇನಿಷಿಯಲೈಸ್ ಮಾಡಲ್ಲ MTಗೆ. ಹೌದಾ, ಇದ್ಯಾಕೆ ಹೊಸ ಥರ ಇದೆಯಲ್ಲ, ಪ್ರೂವ್ ಮಾಡಿ ತೋರಿಸ್ ನನಗೆ ಅಂತ ನೀವು ಕೇಳಿದಾಗ, ಪ್ರೂವ್ ಮಾಡೋಕ್ಕೆ ನಮ್ಮ ಹತ್ರ ಒಂದು ಆಟ್ರಿಬ್ಯೂಟ್ ಇದೆ. ಅದೇನಿದೆ ಚೆಕ್ ಮಾಡೋಣ ಬನ್ನಿ. ಫಾರ್ ಎಕ್ಸಾಂಪಲ್ ನೋಡಪ್ಪ, ಇದೇ ಅಲ್ವೇನಪ್ಪ ನಾವು ಮಾಡ್ತಾ ಇರೋದು. ಫಸ್ಟ್ ಸತಿ ಕಾಲ್ ಮಾಡಿದಾಗ ಆ್ಯಪಲ್ನ ಆ್ಯಡ್ ಆಯಿತು, ಓಕೆ, ಇದು ಪ್ರಿಂಟ್ ಆಗುತ್ತಿದ್ದು, ಓಕೆನಾ. ಇವಾಗ ಬನಾನಾ ಅಂತ ಮಾಡಿದಾಗ ನಂಗೆ ಬರೀ ಬನಾನಾ ಬರಬೇಕು, ಯಾಕಂದರೆ ಇದು ಫಸ್ಟು MT ಇನಿಷಿಯಲೈಸ್ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಇವಾಗ ಆ್ಯಪಲ್ ಬನಾನಾ ಎರಡೂ ಬರುತ್ತೆ, ಆಯಿತಾ. ಅದನ್ನು ಚೆಕ್ ಮಾಡೋಣ, ಇವಾಗ ರನ್ ಮಾಡಿ ನಾವು ಅಂದ್ಕೊಂಡಿರೋದು ಕರೆಕ್ಟಾ ಅಂತ ನೋಡೋಣ. ಇವಾಗ ಟೈಪ್ ಏನು ಇದ್ರದ್ದು ಫಂಕ್ಷನ್ನು. ಇವಾಗ ಡಿಫಾಲ್ಟ್ ಅನ್ನೋ ಆಟ್ರಿಬ್ಯೂಟು ನಮಗೆ ಆಲ್ರೆಡಿ ಪೈಥಾನ್ ಅವ್ರು ಕೊಟ್ಟಿದ್ದಾರೆ ಈ ಡಿಫಾಲ್ಟ್ ವ್ಯಾಲ್ಯೂನ ಚೆಕ್ ಮಾಡೋಕ್ಕೆ. ಈ ಪರ್ಟಿಕ್ಯುಲರ್ ಫಂಕ್ಷನ್ನಿಗೆ ಡಿಫಾಲ್ಟ್ ವ್ಯಾಲ್ಯೂ ಯಾವುದು ಅನ್ನೋದು ನಾವು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, item.default ಅಂತ ಕೊಟ್ಬಿಟ್ರೆ ಡಿಫಾಲ್ಟ್ ವ್ಯಾಲ್ಯೂ ಯಾವುದು ಅಂತ ಟಪಲಲ್ಲಿ ತೋರಿಸುತ್ತೆ ನಮಗಿಲ್ಲಿ, ಗೊತ್ತಾಯ್ತಾ. ಇಲ್ಲಿ ಆಲ್ರೆಡಿ ಡಿಫಾಲ್ಟ್ ವ್ಯಾಲ್ಯೂ ಇದು ತೊಗೊಂಡಿದೆ, ಬಟ್ ನೀವು ಕೊಟ್ಟಿದ್ದು ಎಲ್ಲಿ, ನೀವು MT ಕೊಟ್ಟಿದ್ದು, ಅಪ್ಡೇಟ್ ಆಗಿದೆ ಡಿಫಾಲ್ಟ್ ವ್ಯಾಲ್ಯೂ. ಇದನ್ನೇ ಹೇಳಕ್ಕೆ ಬಂದಿರೋದು. ನೀವು ಈ ಥರ ಮಾಡೋಂಗಿಲ್ಲ, ಮತ್ತು ಹೆಂಗಪ್ಪ ಮಾಡ್ಬೇಕು ಇವಾಗ, MT ಇನಿಷಿಯಲೈಸ್ ಮಾಡ್ಬೇಕು, ನಾನು ಹೆಂಗೆ ಮಾಡ್ಬೇಕು ಇವಾಗ ಅಂತ ನೀವು ಕೇಳ್ಬೋದು. ಅದೇ ನಾವು ನೆಕ್ಸ್ಟ್ ಹೇಳಕ್ಕೆ ಕೊಡ್ತಾ ಇರೋದು. ಕರೆಕ್ಟ್ ಪ್ಯಾಟ್ರನ್ ಅಂದರೆ ನೀವು ನನ್ ಅಂತ ಯೂಸ್ ಮಾಡಬೇಕು. ಯೂಸ್ ನನ್ ಆ್ಯಸ್ ಎ ಡಿಫಾಲ್ಟ್ ಆ್ಯಂಡ್ ಕ್ರಿಯೇಟ್ ಎ ನ್ಯೂ ಲಿಸ್ಟ್ ಇನ್ಸೈಡ್ ಎ ಫಂಕ್ಷನ್ ಅಂತ ಕೇಳೋದಕ್ಕೆ
ಇದನ್ನು ಮಾಡಬೇಕು. ಓಕೆನಾ, ಇದು ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಆ್ಯಪಲ್ ಮತ್ತು ಬನಾನಾ ಅಂತಲೇ ಬರುತ್ತೆ. ನೀವು ಅಂದ್ಕೊಂಡಾಗೆ ವರ್ಕ್ ಆಗುತ್ತೆ. ನೀವು ಈ ಥರ ಹಾಕಿದ್ರೆ ಅಂದ್ಕೊಂಡಂಗೆ ವರ್ಕ್ ಆಗಲ್ಲ ಅನ್ನೋದು ನಿಮಗೆ ಗೊತ್ತಾಯ್ತು. ಸ್ಟಾರ್ ಆರ್ಗ್ಯುಮೆಂಟ್ಸ್, ವೇರಿಯಬಲ್ ಪೊಸಿಷನಲ್ ಆರ್ಗ್ಯುಮೆಂಟ್. ಇದು ನಿಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸುತ್ತೆ, ಬಟ್ ಇದು ಈಸಿ ಇದೆ. ಯಾಕಂದರೆ ನಿಮಗೆ ಆ ಥರ ಹೇಳ್ಕೊಟ್ಟಿಲ್ಲ ಯಾರು ಅಷ್ಟೇ. ಆಯಿತಾ, ಏನಂತ ನೋಡೋಣ ಬನ್ನಿ. ಸ್ಟಾರ್ ಆರ್ಗ್ಯುಮೆಂಟ್ಸ್ ಅಂದರೆ ಸಮ್ಟೈಮ್ಸ್ ಯು ಡು ನಾಟ್ ನೋ ಹೌ ಮೆನಿ ಆರ್ಗ್ಯುಮೆಂಟ್ಸ್ ಎ ಫಂಕ್ಷನ್ ವಿಲ್ ರಿಸೀವ್ ಅನ್ನೋದು ನಿಮಗೆ ಗೊತ್ತಿರಲ್ಲ. ಅಂಥ ಟೈಮಲ್ಲಿ ನೀವು ಇದು ಸ್ಟಾರ್ ಆರ್ಗ್ಯುಮೆಂಟ್ಸ್ ಅಂತ ಯೂಸ್ ಮಾಡಬೇಕು ಅಂತ ಹೇಳ್ತೀರ. ನೋಡಿ, ಸ್ಟಾರ್ ನಂಬರ್ ಅಂತ ಇದ್ದರೆ ನೀವು ಎಷ್ಟು ಬೇಕಾದ್ರೂ ನಂಬರ್ ಪಾಸ್ ಮಾಡ್ಬೋದು. ನೆನಪಿದೆಯಾ? ಪ್ರಿಂಟಲ್ಲೂ ಕೂಡ ನಾವು ಎಷ್ಟು ಬೇಕಾದ್ರೂ ಪಾಸ್ ಮಾಡ್ತಿದ್ವಿ ತಾನೆ, ಅದೇ ಥರನೇ ಇಲ್ಲೂ ವರ್ಕ್ ಆಗುತ್ತೆ. ನೋಡಿ, ಈ ಥರ ಎಷ್ಟೇ ನಂಬರ್ ಹಾಕಿದ್ರೂ ಅದು ನಂಬರ್ ಬಂದ್ಬಿಟ್ಟು ಸಮ್ ಆಗುತ್ತೆ ಆಟೋಮೆಟಿಕ್. ಬಟ್ ಇಲ್ಲೊಂದು ಕ್ರೂಷಿಯಲ್ ಪಾಯಿಂಟ್ ಇದೆ ನೋಡಿ. ಸ್ಟಾರ್ ನಂಬರ್ ಅನ್ನೋದು ನೀವು ಎಷ್ಟು ಬೇಕಾದ್ರೂ ಕಳಿಸ್ತಾ ಇದ್ದೀರಾ, ಬಟ್ ಅದು ಹೆಂಗೆ ಅದು ಕನ್ಸಿಡರ್ ಮಾಡುತ್ತೆ ಒಳಗಡೆ, ಲಿಸ್ಟಾಗಿ ಕನ್ಸಿಡರ್ ಮಾಡುತ್ತಾ? ಯಾಕಂದರೆ ಸಮ್ ಕೊಡ್ತಾ ಇದ್ದೀವಲ್ವ ಇಲ್ಲಿ ಅಂತ ನೀವು ಅಂದ್ಕೋಬೋದು. ಬಟ್ ಅದು ಟಪಲ್ ಆಗಿ ತೊಗೊಳುತ್ತೆ. ನೋಡಿ, ಟಪಲ್ ಇಂಪ್ಲಿಕೇಶನ್ನು ನಿಮಗೆ ಗೊತ್ತಿಲ್ಲದೇ ಇನ್ಸೈಡಲ್ಲಿ ಯೂಸ್ ಮಾಡ್ತಿರೋದ್ರಿಂದ ನಿಮಗೆ ಯಾರು ಎದ್ದು ಕಾಣಿಸ್ತಾ ಇಲ್ಲ. ಟಪಲ್ ಏನಕ್ಕಪ್ಪ ಬೇಕು ಡೇಟಾ ಟೈಪು ಅನ್ನೋಂಗೆ ಅನಿಸ್ಬಿಟ್ಟಿದೆ ನಿಮಗೆ. ಯಾಕಂದರೆ ನಿಮಗೆ ಕರೆಕ್ಟಾಗಿ ಡೀಟೇಲಾಗಿ ನೋಡಿಲ್ಲ. ಈ ಸೀರೀಸಲ್ಲಿ ಅದಕ್ಕೆ ಕವರ್ ಮಾಡ್ತಾ ಇರೋದು. ಬೇಸಿಕ್ ಕರೆಕ್ಟಾಗಿ ಅರ್ಥ ಆದರೆ ಇಂಟರ್ನಲ್ ವರ್ಕಿಂಗ್ ಅರ್ಥ ಆಗುತ್ತೆ. ಅವಾಗ ನೀವು ಎಂಥ ಏಜೆಂಟ್ಸು ಏನು ಬೇಕಾದ್ರೂ ಬಿಲ್ಡ್ ಮಾಡ್ಬೋದು ನೀವು. ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಪ್ರಿಂಟ್ ಅಂತ ಹಾಕಿ ಟೈಪ್ ಕನ್ಸಿಡರ್ ಮಾಡಿದ್ರೆ ಇದು ಟಪಲ್ ಅಂತ ಕನ್ಸಿಡರ್ ಮಾಡುತ್ತೆ. ಅವಾಗ ಲೂಪ್ ಮಾಡಿ ಕೂಡ ನೀವು ಡೇಟಾನ ತೊಗೋಬೋದು. ಅದೇ ಥರನೇ ಇಲ್ಲಿ ಸಮ್ಮು ಎಲ್ಲ ವರ್ಕ್ ಆಗೋದು. ಹಂಗಾರೆ ನಾನು ಸ್ಟಾರ್ ಆರ್ಗ್ಯುಮೆಂಟ್ಸು ಮತ್ತು ಇನ್ನೂ ನಾರ್ಮಲ್ ಪ್ಯಾರಾಮೀಟರ್ ಯೂಸ್ ಮಾಡ್ಬೋದಾ ಅಂತ ನಿಮ್ಗೆ ಅನ್ಸಿದ್ರೆ ಹೌದು, ಯೂಸ್ ಮಾಡ್ಬೋದು. ನಾವಿಲ್ಲಿ ಲಾಗ್ ಮೆಸೇಜ್ ಅನ್ನೋ ಫಂಕ್ಷನಿಗೆ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಲೆವೆಲ್ ಅಂತ ಇದೆ, ಮೆಸೇಜ್ ಎಷ್ಟು ಬೇಕಾದ್ರೂ ಮೆಸೇಜ್ ಕಳಿಸ್ಬೋದು. ಬಟ್ ಇದು ಲೆವೆಲ್ ಮಾತ್ರ, ಇದು ನೀವು ಕಳಿಸ್ಲೇಬೇಕು ಇನ್ಫಾರ್ಮೇಷನ್. ಓಕೆನಾ, ಇವಾಗ ಬಂತು ಕೀವರ್ಡ್ ಆರ್ಗ್ಯುಮೆಂಟ್. ಇದು ಸುಮಾರು ಜನ ಕನ್ಫ್ಯೂಷನ್ ಇದೆ. ಇದೇನೋ ಹಾಕಿದ ತಕ್ಷಣ ಇದೇನಪ್ಪ, ಇದೇನೋ ದೊಡ್ಡ ವಿಚಾರ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಏನಿಲ್ಲ, ಜಸ್ಟ್ ಸಿಂಪಲ್ಲು. ಏನಿದು? ಕೀವರ್ಡ್ ಆರ್ಗ್ಯುಮೆಂಟ್ಸ್ ಕಲೆಕ್ಟ್ಸ್ ಆಲ್ ಕೀ ಆರ್ಗ್ಯುಮೆಂಟ್ ಇನ್ ಟು ಎ ಡಿಕ್ಷನರಿ. ಇಲ್ಲಿ ನೋಡಿ, ಇದು ಟೈಪ್ ಏನಿದೆ ಡಿಕ್ಷನರಿ ಇದೆ, ಅಲ್ಲಿ ಟಪಲ್ ನೋಡಿದ್ವಿ ತಾನೆ. ಇಲ್ಲಿ ನೋಡಿ, ಇದು ಕೀ ವ್ಯಾಲ್ಯೂ ಪೇರ್ ಥರ ಕಳಿಸ್ಬೇಕು. ನೀವು ಎಷ್ಟು ಬೇಕಾದ್ರೂ ಕಳಿಸ್ಬೋದು. ನಿಮಗೆ ಗ್ಯಾರಂಟಿ ಇಲ್ಲ ಎಷ್ಟು ಕೀ ವ್ಯಾಲ್ಯೂ ಕಳಿಸ್ತೀನಿ ಅಂತ ಫಂಕ್ಷನಿಗೆ. ಅಂಥ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡಬೇಕು. ಇದೇ ಮೇನ್ ಇಂಪ್ಲಿಕೇಶನ್ ಇದ್ರದ್ದು. ಹೌದು, ಇದನ್ನು ಕೂಡ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು. ಇವಾಗ ಕೀವರ್ಡ್ ಆರ್ಗ್ಯುಮೆಂಟ್ಸು ಮತ್ತು ರೆಗ್ಯುಲರ್ ಪ್ಯಾರಾಮೀಟರ್ ಕೂಡ ಯೂಸ್ ಮಾಡ್ಬೋದು. ರೆಗ್ಯುಲರ್ ಪ್ಯಾರಾಮೀಟರ್ ಕಳಿಸ್ಲೇಬೇಕು. ಕೀವರ್ಡ್ ಆರ್ಗ್ಯುಮೆಂಟ್ ನೀನು ಎಷ್ಟು ಕಳಿಸ್ತೀಯ ಅಂತ ಗೊತ್ತಿಲ್ಲ, ಅವಾಗ ಈ ಥರ ಯೂಸ್ ಮಾಡಬೇಕು. ನಿಮಗೆ ಯಾರೇ ಇವಾಗ ಕೋಡ್ ಬೇಸಲ್ಲಿ ಈ ಥರ ಬರೆದಿದ್ರೆ ನನಗೆ ಕಾಂಪ್ಲಿಕೇಶನ್, ನನಗೆ ಅರ್ಥ ಆಗಲ್ಲ ಅನ್ನೋ ಫೀಲಿಂಗ್ ಇರಲ್ಲ. ಇವಾಗ ಎಲ್ಲರಿಗೂ ಸುಮಾರು ಜನಕ್ಕೆ ಅನಿಸಿರತ್ತಿದೆ, ಇದೇನೋ ಕಾಂಪ್ಲಿಕೇಟೆಡ್ ಇದೆ, ಏನಿದೆ ಗೊತ್ತಿಲ್ಲ, ಕೀವರ್ಡ್ ಆರ್ಗ್ಯುಮೆಂಟ್ ಅಂದರೆ ಏನು, ಆರ್ಗ್ಯುಮೆಂಟ್ಸ್ ಅಂದರೆ ಏನು ಗೊತ್ತಿಲ್ಲ ಅಂತ ಟೈಮಲ್ಲಿ ಈ ಥರ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಇಶ್ಯೂಸ್ ಬರಲ್ಲ. ಕೀವರ್ಡ್ ಓನ್ಲಿ ಪ್ಯಾರಾಮೀಟರ್ ಸ್ವಲ್ಪ ವಿಚಿತ್ರವಾಗಿದೆ ಇದು. ಯಾಕಂದರೆ ಆ್ಯಡಿಂಗ್ ಸ್ಟಾರ್ ಇನ್ ಎ ಪ್ಯಾರಾಮೀಟರ್ ಲಿಸ್ಟ್ ಫೋರ್ಸ್ ಆಲ್ ಫಾಲೋಯಿಂಗ್ ಪ್ಯಾರಾಮೀಟರ್ ಟು ಬಿ ಪಾಸ್ಡ್ ಬೈ ನೇಮ್. ಮೀನಿಂಗ್ ತಿಳ್ಕೊಳ್ಳಿ ಇಲ್ಲಿ ಕೇರ್ಫುಲ್ ಆಗಿ. ನೋಡಿ ಎಷ್ಟು ಕಾನ್ಷಿಯಸ್ ಆಗಿ ಇವ್ರು ಪೈಥಾನ್ನ ಡೆವಲಪ್ ಮಾಡಿದ್ದಾರೆ. ಇವಾಗ ಒಂದು ಹೋಸ್ಟ್ ಇದೆಯಾ, ಇನ್ನೊಂದು ಪೋರ್ಟ್ ಇದೆ. ಹೌದು, ನಾನು ಅದಕ್ಕೆ ವ್ಯಾಲ್ಯೂ ಕಳಿಸ್ಲೇಬೇಕು. ಆಯಿತಾ, ಇಲ್ಲಿ ಸ್ಟಾರ್ ಹಾಕಿಲ್ಲ ಅಂತ ಅಂದ್ಕೊಳ್ಳಿ ಇವಾಗ. ಓಕೆನಾ, ಇಲ್ಲಿ ಸ್ಟಾರ್ ಹಾಕಿಲ್ಲ ನಾನು. ಆವಾಗ ಟೈಮ್ ಔಟ್ ಮತ್ತು ರಿಟ್ರೀವ್ ನಾನು ಅವಾಗಲೂ ಕೂಡ ನಾನು ಹಿಂಗೆ ಕಳಿಸ್ಬೋದು. ಓಕೆನಾ, ಅವಾಗ ಈ ಥರ 10 ಮತ್ತು 5 ಕಳಿಸ್ಬೋದು. ಬಟ್ ನೀವು 10 ಇವಾಗ ಟೈಮ್ ಔಟ್ ಅಂತ ನೀವು ಅಂದ್ಕೊಂಡು ಕಳಿಸ್ತಾ ಇದ್ದೀರಾ, ರಿಟ್ರೀವ್ 5 ಅಂತ ಕಳಿಸ್ಕೊತಿದ್ದೀರಾ ಇವಾಗ, ಅಲ್ವೇನಪ್ಪ? ಬಟ್ ನೀವು ಮಿಸ್ ಆಗು ಕೂಡ ಕನ್ಫ್ಯೂಷನ್ ಆಗಬಾರ್ದು ಅಂತ ಅವ್ರು ಏನು ಹೇಳ್ತಾ ಇರೋದು, ಇವಾಗ ನಿಂಗೆ ಸ್ಟಾರ್ ಹಾಕಿದ್ರೆ ನೀನು ಈ ಥರನೇ ಕಳಿಸ್ಬೇಕು, ಹೆಸರು ಕೊಟ್ಟು ಬರಬೇಕು. ಅವಾಗ ಏನಾಗುತ್ತೆ, ನೀನು ಕನ್ಫ್ಯೂಷನ್ ಆಗಲ್ಲ, ನಮ್ಮ ವ್ಯಾಲ್ಯೂ ಮಿಕ್ಸಪ್ ಆಗಲ್ಲ ನಿನಗೆ, ಅಲ್ವಾ? ಟೈಮ್ ಔಟ್ ಅಂದರೆ ಟೈಮ್ ಔಟ್ ವ್ಯಾಲ್ಯೂನೇ ಕೊಟ್ಟಿರ್ತೀಯ. ಬಟ್ ಇಲ್ಲಿ ನೀ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ ಅಂತ ಹಾಕಿದ್ರೆ ಇವಾಗ ನೀನು ಕೀ ಹಾಕಲೇಬೇಕು, ಅದು ವ್ಯಾಲ್ಯೂ ಆ್ಯಡ್ ಮಾಡೋಕ್ಕೆ. ಇದನ್ನು ಎನ್ಫೋರ್ಸ್ ಮಾಡೋದಕ್ಕೆ ನೀನು ಸ್ಟಾರ್ ಅನ್ನೋದು ಯೂಸ್ ಮಾಡ್ತೀರ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಇದು? ಫುಲ್ ಪ್ಯಾರಾಮೀಟರ್ ಆರ್ಡರ್ ತಿಳ್ಕೊಳ್ಳೋಣ. ಇಲ್ಲ ಅಂದರೆ ಎರರ್ ಬರುತ್ತೆ. ಏನಪ್ಪ, ಫಸ್ಟ್ ಆರ್ಡ್ರೇ ಅದು ಪೊಸಿಷನಲ್ ಯೂಸ್ ಮಾಡಬೇಕು, ಆಮೇಲೆ ಡಿಫಾಲ್ಟ್ ವ್ಯಾಲ್ಯೂ ಯೂಸ್ ಮಾಡಬೇಕು, ಸ್ಟಾರ್ ಆರ್ಗ್ಯುಮೆಂಟ್ಸ್ ಯೂಸ್ ಮಾಡಬೇಕು, ಕೀವರ್ಡ್ ಓನ್ಲಿ ಯೂಸ್ ಮಾಡಬೇಕು, ಅದಾದಮೇಲೆ ಕೀವರ್ಡ್ ಆರ್ಗ್ಯುಮೆಂಟ್ಸ್ ಯೂಸ್ ಮಾಡಬೇಕು. ಈ ಆರ್ಡರ್ ಗೊತ್ತಾಯ್ತಾ? ಇದೇ ಆರ್ಡರ್ಲಿ ಇರಬೇಕಿಲ್ಲ, ಎರರ್ ಬರುತ್ತೆ. ನೀವು ಯಾವುದೇ ChatGPT LLM ಕೋಡ್ನ ತೆಗೆದು ನೋಡಿ ಹೆಂಗೆ ಬರ್ದಿದ್ದಾರೆ ಅವರು ಅಂತ, ಹೆಂಗೆ ಅವ್ರು ಟ್ರಾನ್ಸ್ಫಾರ್ಮರ್ನ ಬರ್ದಿದ್ದಾರೆ ಅಂತ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದೇ ಕಾನ್ಸೆಪ್ಟ್ನ ಯೂಸ್ ಮಾಡಿರ್ತಾರೆ. ದಿಸ್ ಈಸ್ ದ ಫಂಡಮೆಂಟಲ್. ಅದಕ್ಕೆ ಹೇಳ್ತಾ ಇರೋದು, ಈ ಫಂಡಮೆಂಟಲ್ ಯಾಕೆ ಇಷ್ಟೊಂದೆಲ್ಲ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ನಾನು ಡೈರೆಕ್ಟ್ ಏಜೆಂಟ್ ಬಿಲ್ಡ್ ಮಾಡ್ಬೋದಲ್ಲ. ಹೌದು, ಇವಾಗ ಬಿಲ್ಡ್ ಮಾಡ್ತೀರಾ, ಅದು ನೀವು ಸಸ್ಟೇನ್ ಆಗಲ್ಲ ಅಲ್ಲಿ. ಯಾಕಂದರೆ ನಿಮ್ಗೆ ರಿಯಲ್ ಕ್ರಕ್ಸೇ ಗೊತ್ತಿಲ್ಲ ಅಂದಾಗ ಹೆಂಗೆ ಬರಿತೀರಾ ನೀವು, ಅಲ್ವಾ? ಹಂಗಾಗಿ ಇವತ್ತಿಂದ ನೀವು ಆ ಟ್ರಾನ್ಸ್ಫಾರ್ಮರ್ಸ್ ಕೋಡ್ನ ತೆಗೆದು ನೋಡಿದ್ರೂ ಕೂಡ ಅರ್ಥ ಆಗುತ್ತೆ ಫಂಕ್ಷನಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು. ಇದ್ರ ಬಗ್ಗೆ ಸಿಂಪಲ್ ರಿಯಲಿಸ್ಟಿಕ್ ಎಕ್ಸಾಂಪಲ್ ನೋಡೋಣ. ಒಂದು API ಕಾಲ್ ಅಂತ ಒಂದು ಫಂಕ್ಷನ್ ಬರಿತಾ ಇದ್ದೀರಾ ಅಂದರೆ ಎಂಡ್ ಪಾಯಿಂಟ್ ಗೊತ್ತಾಗಬೇಕು. ಮೆಥಡ್ ಯಾವುದು, ಗೆಟ್ಟು ಡಿಫಾಲ್ಟ್ ಹಾಕಿದ್ದಾರೆ. ಇವಾಗ ಸ್ಟಾರ್ ಪಾತ್ ಪ್ಯಾರಾಮ್ಸ್ ಅಂತ ಹಾಕಿದ್ದಾರೆ. ನನಗೆ ಗೊತ್ತಿಲ್ಲ, ಒಟ್ಟು ಪ್ಯಾರಾಮೀಟರ್ ಕಳಿಸ್ತೀನಿ, ನಾನು ಎಷ್ಟು ಕಳಿಸ್ತೀನಿ ಅಂತ ಗೊತ್ತಿಲ್ಲ, ಅವಾಗ ಇದು ಮಾಡ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಟೈಮ್ ಔಟ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ಟಾರ್ ಹೆಡರ್ ಅಂದ್ರೆ ಏನು, ಕೀವರ್ಡ್ ಆರ್ಗ್ಯುಮೆಂಟ್ಸ್. ಕೀ ವ್ಯಾಲ್ಯೂ ಪೇರಲ್ಲಿ ಕೂಡ ನಾನು ಇಲ್ಲಿ ಡೇಟಾ ಕಳಿಸ್ತೀನಿ, ಬಟ್ ನನಗೆ ಎಷ್ಟು ಕಳಿಸ್ತೀನಿ ಕೀ ವ್ಯಾಲ್ಯೂ ಪೇರ್ಸ್ ಅಂತ ಗೊತ್ತಿಲ್ಲ. ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡಬೇಕು. ಇವಾಗ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಆಯಿತು, ಇದನ್ನು ಈ ಥರ ಕಾಲ್ ಮಾಡ್ತಾ ಇದ್ದೀನಿ, ಆಮೇಲೆ ಔಟ್ಪುಟ್ ಹಿಂಗೆ ಬರ್ತದೆ. ಗೊತ್ತಾಯ್ತೇನಪ್ಪ? ಇವಾಗ ಎಕ್ಸಾಂಪಲ್ಲು
ಇದಾದಮೇಲೆ ಟೈಪ್ ಹಿಂಟ್ ಅನ್ನೋದು ಸಖತ್ ಇಂಪಾರ್ಟೆಂಟು. ಪ್ರೊಡಕ್ಷನ್ ಲೆವೆಲ್ API ಬರಿತಾ ಇದ್ದೀರಾ ಅಂದರೆ ಈ ಕಾನ್ಸೆಪ್ಟ್ ಇನ್ಕ್ಲೂಡ್ ಮಾಡೇ ಇರ್ತೀವಿ ನಾವು. ಇದು ಸಿಂಪಲ್ ಇಂಪ್ಲಿಮೆಂಟೇಷನ್, ಹೈ ಇಂಪ್ಯಾಕ್ಟ್ಫುಲ್ ಫೀಚರ್. ಇದು ಏನಿದು, ಪೈಥಾನ್ ಅಲೋ ಯು ಟು ಅನೋಟೇಟ್ ಪ್ಯಾರಾಮೀಟರ್ ಟೈಪ್ಸ್ ಆ್ಯಂಡ್ ರಿಟರ್ನ್ ಟೈಪ್ಸ್. ಅಂದರೆ ನೀವು ಇವಾಗ ಒಂದು ಫಂಕ್ಷನ್ ಬರೀತಿರ್ತಾರೆ ಅಂದರೆ ಅದು ನಿಮಗೆ ಗೊತ್ತು, ಇದು ನೇಮ್ ಅನ್ನೋದು ಸ್ಟ್ರಿಂಗನ್ನೇ ತೊಗೊಳುತ್ತೆ, ನಾನು ಸ್ಟ್ರಿಂಗನ್ನೇ ರಿಟರ್ನ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿದೆ. ಈ ಫಂಕ್ಷನ್ ಬರ್ದಿರೋದು ಅದಕ್ಕೆ, ಆಯಿತಾ. ನೀವು ಡೇಟಾ ಕಳಿಸ್ಬೇಕಾರೆ ಅವನು ಇದು ನಂಬರಾಗಿ ಕಳಿಸ್ತಾ ಅಂದರೆ ಅದು ಎರರ್ ಬರಬೇಕೋ ಬೇಡ, ಬರಬೇಕಲ್ವಾ. ಅದನ್ನು ನಾವು ಪ್ರೊಡಕ್ಷನಿಗೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ಚೆಕ್ ಮಾಡಿಬಿಡ್ಬೋದು. ಟೆಸ್ಟ್ ಸ್ಕ್ರಿಪ್ಟ್ ಬರೀತಿರಲ್ಲ ಅದರಲ್ಲಿ ಇವನ್ನೆಲ್ಲ ಚೆಕ್ ಮಾಡಿಬಿಟ್ರೆ ಬೇರೆ ಬೇರೆ ಥರ ಡೇಟಾ ಎಲ್ಲ ಕಳಿಸ್ಬಿಟ್ಟು ಇದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಫಾಸ್ಟ್ APIಯಲ್ಲಿ ಪೈಡ್ಯಾಂಟಿಕ್ ಅಂತ ಇದೆ. ಇಲ್ಲಿ ನಾವು MyPy ಅಂತ ಒಂದು ಲೈಬ್ರರಿ ಇದೆ, ಅದನ್ನು ಯೂಸ್ ಮಾಡಿ ಚೆಕ್ ಮಾಡ್ತೀವಿ. ಜಸ್ಟ್ ಈ ಥರ ಕೋಡ್ ಬರೆದ್ಬಿಟ್ಟು ನೀವು ರನ್ ಮಾಡಿದ್ರೆ ನೀವು ಬೇರೆ ನಂಬರ್ ಹಾಕಿದ್ರು ಕೂಡ ತೊಗೊಳತ್ತದು, ಗೊತ್ತಾಯ್ತಾ. ಬಟ್ ಏನಂದರೆ CI/CD ಪೈಪ್ಲೈನಲ್ಲಿ ನೀವು ಡಿಪ್ಲಾಯ್ಮೆಂಟ್ ಮಾಡಬೇಕಾರೆ ಮಧ್ಯದಲ್ಲಿ ಇವಾಗ ಕಮಿಟ್ ಮಾಡಬೇಕಾರೆ ಈ ಪರ್ಟಿಕ್ಯುಲರ್ ಲೈಬ್ರರಿನ ನೀವು ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಿದ್ರೆ ಅವಾಗ ಹೇಳುತ್ತೆ, ನೋಡಿ ಈ ಥರ ಎಲ್ಲ ಹಾಕಂಗಿಲ್ಲ, ರಾಂಗ್ ಫಾರ್ಮೆಟ್ ಇದೆ ಅಂತ ಅವಾಗ ಹೇಳುತ್ತೆ. ಅಲ್ಲಿ ತನಕ ಇದು ಸುಮ್ಮನೆ ಇರುತ್ತೆ. ಟೈಪ್ ಹಿಂಟ್ ಡು ನಾಟ್ ಎನ್ಫೋರ್ಸ್ ಟೈಪ್ ಅಟ್ ರನ್ ಟೈಮ್. ಪೈಥಾನ್ ವಿಲ್ ನಾಟ್ ರೈಸ್ ಎನಿ ಎರರ್ ಇಫ್ ಯು ಪಾಸ್ ದ ರಾಂಗ್ ಟೈಪ್, ಆಯಿತಾ. ದೇ ಸರ್ವ್ ಹ್ಯಾಸ್ ಎ ಡಾಕ್ಯುಮೆಂಟೇಷನ್ ಆ್ಯಂಡ್ ಎನೇಬಲ್ ಟೂಲ್ ಲೈಕ್ MyPy ಟು ಕ್ಯಾಚ್ ಟೈಪ್ ಎರರ್ ಬಿಫೋರ್ ರನ್ನಿಂಗ್ ದ ಕೋಡ್. ಈ ಪರ್ಟಿಕ್ಯುಲರ್ ಬೇರೆ ಬೇರೆ ಲೈಬ್ರರೀಸ್ಗಳು ಈ ಪರ್ಟಿಕ್ಯುಲರ್ ಎರರ್ ಬರ್ತಿರೋದು ಕ್ಯಾಚ್ ಮಾಡ್ಕೊಳ್ಳುತ್ತೆ. ಅಲ್ಲಿ ತನಕ ನಿಮಗೆ ಬೇರೆ ಏನು ಇಶ್ಯೂ ತೋರಿಸಲ್ಲ. ಈ ಲೈಬ್ರರಿನ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಇದರಲ್ಲಿರೋ ಎರರ್ನ ನಾವು ಕ್ಯಾಚ್ ಮಾಡ್ತೀವಿ. ವೇರ್ ದಿಸ್ ಅಪ್ಲೈಸ್ ಇನ್ ರಿಯಲ್ ವರ್ಲ್ಡ್, ಇದು ನಿಮಗೆ ಟಾಸ್ಕು. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿ ನೋಡೋಣ, ಆಯಿತಾ. ನೀವು ಎಲ್ಲ ಕಡೆ ಫಂಕ್ಷನ್ ಯೂಸ್ ಮಾಡಿರ್ತೀರ. ಯಾಕೆ, ಆರ್ಗನೈಸ್ ಮಾಡೋಕ್ಕೆ ಈ ಫಂಕ್ಷನ್ ಅನ್ನೋ ಕಾನ್ಸೆಪ್ಟ್ ಇದೆ, ಅದು ಬಿಟ್ಟರೆ ಊಪ್ಸ್ ಅನ್ನೋ ಇದೆ, ಅದು ಬಿಟ್ಟರೆ ಬೇರೆ ಏನಿದೆ ಅಲ್ವಾ. ನಾರ್ಮಲಾಗಿ ಲೈನ್ ಆಫ್ ಕೋಡ್ ಬರೀತೀರಾ, ಬರೋಕ್ಕಾಗಲ್ಲ, ಆಯಿತಾ. ಎಲ್ಲ ಕಡೆ ಇಂಪ್ಲಿಮೆಂಟೇಷನ್ ಇದೆ. ಹೇಳಿದ್ನಲ್ಲ, LLM ಟ್ರಾನ್ಸ್ಫಾರ್ಮರ್ಸ್ ಕೋಡ್ ತೆಗೆದು ನೋಡಿದ್ರು, ಬೇರೆ ಎಲ್ಲಿ ತೆಗೆದು ನೋಡಿದ್ರು ನೀವು ಫಂಕ್ಷನ್ಸ್ ಯೂಸ್ ಮಾಡಿರ್ತಾರೆ, ಆಯಿತಾ. ಬಟ್ ಇವಾಗ ಇಲ್ಲೂ ಒಂದು ಎಕ್ಸಾಂಪಲ್ ಹಾಕಿದ್ದೀನಿ, ನೋಟ್ಸು ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಇದೆ, ನಾನು ಎಷ್ಟೇ ಚೆನ್ನಾಗಿ ಹೇಳ್ಕೊಟ್ಟಿದ್ರು ನಿಮ್ಮ ಕೈಯಾರೆ ಮಾಡಿದ್ರೇ ಅರ್ಥ ಆಗೋದು. ಹಾಗಾಗಿ ನೆಗ್ಲೆಕ್ಟ್ ಮಾಡಿದೆ, ಇದಿಷ್ಟು ಕೂಡ ಮಾಡಿ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೀವು ಏಜೆಂಟಲ್ಲಿ ಟೂಲ್ ಕಾಲಿಂಗ್ ಅಂತಾರೆ ಗೊತ್ತಾ, ಟೂಲ್ ಅನ್ನೋದು ಕೂಡ ಒಂದು ಫಂಕ್ಷನ್ನೇ, ನೆನ್ಪಿಟ್ಕೊಳ್ಳಿ. ಈ ಥರ ತುಂಬ ಇಂಪಾರ್ಟೆಂಟ್ ಇದಾವೆ ಕಾನ್ಸೆಪ್ಟ್ಸ್ ಇವನ್ನೆಲ್ಲ. ನಾನು ಇನ್ನೂ ಬರ್ತಾ ಹೇಳ್ತಾ ಹೋಗ್ತೀನಿ. ಟೈಪ್ ಹಿಂಟು ಕೂಡ ತುಂಬ ದೊಡ್ಡದಾಗಿ ಇನ್ನೊಂದು ಚಾಪ್ಟರ್ ಇದೆ, ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ಸುಮ್ಮನೆ ಹಿಂಟ್ ಕೊಟ್ಟಿದ್ದು ಅಷ್ಟೇ ನಿಮಗೆ, ಓಕೆನಾ. ಮುಂದೆ ತುಂಬ ಇದೆ ನಾವು ಕಲಿಯೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.